ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಐತಿಹಾಸಿಕ ಮಹಾಕುಂಭ ಮೇಳ ನಡೀತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ತೆರಳಿ ಪವಿತ್ರ ಸ್ನಾನ ಮಾಡ್ತಿದ್ದಾರೆ. ಆದರೆ ಮಹಾಕುಂಭ ಮೇಳಕ್ಕೆ ಹೋಗದ ಹಲವು ಮಂದಿ ತಾವು ಇರುವ ಸ್ಥಳದಲ್ಲೇ ಗಂಗಾ ಸ್ನಾನ ಮಾಡ್ತಿದ್ದಾರೆ. ಏಕಾಂಗಿಯಾಗಿ ಬಾವಿ ತೋಡುವ ಮೂಲಕ ಸುದ್ದಿಯಾಗಿದ್ದ ಗೌರಿ ನಾಯ್ಕ್ ಇದೀಗ ಮತ್ತೊಮ್ಮೆ ಸಾಹಸ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಗಣೇಶ ನಗರದ ನಿವಾಸಿ ಗೌರಿ ನಾಯ್ಕ್ 4ನೇ ಬಾರಿ ಮತ್ತೊಂದು ಬಾವಿ ತೋಡಿ ಸಾಹಸ ಮಾಡಿದ್ದಾರೆ. ಬಾವಿಯಲ್ಲಿ ಉಕ್ಕಿದ ಗಂಗೆಯಲ್ಲೇ ಸ್ನಾನ ಮಾಡಿ ಪುಣ್ಯ ಸ್ನಾನದ ಸಮಾಧಾನ ಮಾಡಿಕೊಂಡಿದ್ದಾರೆ ಗೌರಿ ನಾಯ್ಕ್. ಈ ಬಾವಿಗೆ ಕಟ್ಟೆ ಕಟ್ಟಿ ಮಹಾಕುಂಭಮೇಳದ ಸಂದರ್ಭದಲ್ಲಿ ತೆಗೆದ ಬಾವಿ ಇದಾಗಿದ್ದು ಕುಂಭಮೇಳದ ಹೆಸರಿಡುತ್ತೇನೆ ಅಂತ ಹೇಳಿದ್ದಾರೆ. ಪ್ರಯಾಗ್ರಾಜ್ಗೆ ತೆರಳಿ ಎಲ್ಲರೂ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡುತ್ತಿದ್ದಾರೆ. ನನಗೆ ಮಹಾಕುಂಭಮೇಳಕ್ಕೆ ಹೋಗಲು ಸಾಧ್ಯವಿಲ್ಲ, ಹೀಗಾಗಿ ನಾನು ತೆಗೆದ ಬಾವಿಯಲ್ಲೇ ಗಂಗೆಯನ್ನ ನೋಡಿ ಖುಷಿ ಪಟ್ಟಿದ್ದೇನೆ ಎನ್ನುತ್ತಾರೆ ಗೌರಿ ನಾಯ್ಕ್. ಈಗ ಕುಂಭಮೇಳದಲ್ಲಿ ಎಲ್ಲರೂ ಮುಳುಗೆದ್ದಿ ಸ್ನಾನ ಮಾಡೋದು ನೋಡಿ ನನಗೂ ಸ್ನಾನ ಮಾಡಬೇಕು ಹೋಗ್ಬೇಕು ಅಂತ ಹೇಳಿ ಆಸೆ ಆಯ್ತು. ಮತ್ತು ಹೋಗ್ಲಿಕ್ಕೆ ಆಗೋದಿಲ್ಲ, ಜೊತೆಗೆ ಯಾರೂ ಬರೋರಿಲ್ಲ, ಏನು ಮಾಡೋದು. ನಾನೇ ಇಲ್ಲೇ ಒಂದು ಕುಂಭಮೇಳದ ಹೆಸರಿಡುವನ ಬಾವಿ ತಕ್ಕೊಂಡು ಗಂಗೆ ತರಿಸಿ ಅದರಲ್ಲಿ ಸ್ನಾನ ಮಾಡಿ ನಾನು ಸಮಾಧಾನ ಮಾಡ್ಕೊಳ್ಳುವನ ಜೀವಕ್ಕೆ ಅಂತ ಹೇಳ್ಕೊಂಡು ಈ ಬಾವಿ ತೆಗ್ದೆ. ಎರಡೂವರೆ ತಿಂಗಳಾಯ್ತು. ಇವತ್ತು ಪೂಜೆ ಮಾಡಿದೆ. ಈ ನೀರು ನೋಡಿ ನನಗೆ ಎಲ್ಲೆಲ್ದಿದ್ದ ಆನಂದ. ಇದುವರೆಗೆ ಗೌರಿ ನಾಯ್ಕ್ ಅವರು ಒಟ್ಟು 4 ಬಾವಿಗಳನ್ನ ತೆಗೆದಿದ್ದಾರೆ. ಈಗ ತೆಗೆದ ಬಾವಿಯಲ್ಲಿ 30 ಅಡಿ ಆಳದಲ್ಲೇ ಗಂಗೆ ಸಿಕ್ಕಿದ್ದಾಳೆ. 56 ವರ್ಷದ ಗೌರಿ ನಾಯ್ಕ್ ಕಳೆದ ಡಿಸೆಂಬರ್ನಲ್ಲಿ ಈ ಬಾವಿ ತೋಡಲು ಶುರು ಮಾಡಿದ್ರು. ಬಾವಿ ತೆಗೆಯುವಾಗ ಎದುರಾದ ಸಂಕಷ್ಟಗಳನ್ನ ಮೀರಿ ಬಾವಿ ಕೆಲಸ ಮುಗಿಸಿದ್ದಾರೆ. 4 ಬಾವಿ ತೆಗೆದಿದ್ದಾರೆ. ನಮಗೊಂದು ಖುಷಿ ವಿಚಾರನೇ. ಈಗಾಗಲೇ ಅವರು ಫಸ್ಟು ನಮ್ಮದು ಇಲ್ಲಿ ತೋಟಕ್ಕೆ ನೀರಿನ ಅಭಾವ ಇತ್ತು ಅಂತೇಳಿ ಒಂದು ಬಾವಿಯನ್ನು ತೋಡಿದ್ರು. ಅದ್ರ ನಂತರ ಸ್ಕೂಲಿನ ಮಕ್ಕಳಿಗೆ ಅಂಗನವಾಡಿ ಮಕ್ಕಳಿಗಾಗಿ ಒಂದು ನೀರನ್ನು ತೋಡಿದ್ರು. ಹಾಗೆ ಈಗ ಮಹಾಕುಂಭಮೇಳದ ಒಂದು ನೆನಪಿಗಾಗಿ ಅಂತಲೇ ಹೋಗ್ಬೇಕಂತ ಭಾಳ ಇಷ್ಟ ಇತ್ತು ಅವರಿಗೆ. ಆದರೆ ಕಾರಣಾಂತರಗಳಿಂದ ಆಗಲಿಲ್ಲ ಅವರಿಗೆ. ಅದಕ್ಕೆ ಅದನ್ನು ರವಿ ನೆನಪಿಗಾಗಿ ಈಗ ಇನ್ನೊಂದು ಬಾವಿಯನ್ನು ತೋಡಿದ್ದಾರೆ. ನಮ್ಮೆಲ್ಲರ ಈ ಏರಿಯಾದ ಗಣೇಶ ನಗರದ ಎಲ್ಲ ಜನರ ಪರವಾಗಿ ಅವರಿಗೆ ಒಂದು ಅಭಿನಂದನೆ ನಾ ಹೇಳ್ತೀನಿ. ಓರ್ವ ಮಹಿಳೆಯಾಗಿದ್ದರೂ ಏಕಾಂಗಿಯಾಗಿ ಯಾರ ಸಹಾಯವನ್ನು ಬಯಸದೆ ಬಾವಿ ತೋಡುತ್ತಿರುವ ಗೌರಿಗೆ ಗಂಗೆ ಬೇಸರ ಮಾಡಿಲ್ಲ. ಇವರ ಸಾಹಸಕ್ಕೆ ಗಂಗೆಯೂ ಸಾಥ್ ನೀಡಿದ್ದಾಳೆ ಅನ್ನೋದು ಸತ್ಯ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.